ವೀಕ್ಷಕರೇ ಹಾಯ್ ಹೆಲೋ ನಮಸ್ತೆ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯಾ ಚಾರ್ಮಾಡಿ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅಂದುಕೊಳ್ತೇನೆ. ಹೀಗೆ ಮಾತಾಡದೆ ಸ್ವಲ್ಪ ಟೈಮ್ ಆಯಿತು, ಸೆಲ್ಫ್ ವಿಡಿಯೋ ಮಾಡದೆ. ಅಂದರೆ ವಿಡಿಯೋ ಮಾಡಲಿಲ್ಲ ಯಾಕೆ ಕೇಳಿದರೆ, ಸ್ವಲ್ಪ ಪಾಡ್ಕಾಸ್ಟ್ನ ವೀಡಿಯೋ, ಸಂದರ್ಶನದ ವೀಡಿಯೋಗಳು ರೆಗ್ಯುಲರ್ಲಿ ಹಾಕ್ತಾ ಇರೋದ್ರಿಂದ ಸ್ವಲ್ಪ ವ್ಲಾಗನ್ನು ಕಡಿಮೆ ಮಾಡಿರುವಂಥದ್ದು. ಮತ್ತು ಯಕ್ಷಗಾನ ಹೇಗೂ ಇಲ್ಲ, ಇನ್ನೇಗಿದ್ದರೂ ಈಗ ಒಂದು ತಿಂಗಳು ಹೇಗೆ ಕಳೆದಿದೆ ಅಂತ ಹೇಳಿ ಗೊತ್ತಿಲ್ಲ. ಡಿಸೆಂಬರ್ ತನಕ ಕಾಯಬೇಕಾಗತ್ತೆ. ನೀವು ತಮ್ಮೇಲೆ ನೋಡಿರ್ಬೋದು, ತಮ್ಮೇಲೆ ನೋಡಿ ನಿಮಗೆ ಗೊತ್ತಿರ್ಬೋದು. ಈಗಾಗಲೇ ಪಾಡ್ಕಾಸ್ಟ್ಗಳು ಅನೇಕ ಕಲಾವಿದರ ಸಂದರ್ಶನದ ಪಾಡ್ಕಾಸ್ಟ್ಗಳನ್ನು ನೀವು ನೋಡಿದ್ದೀರಿ, ನಿಮಗೆ ಗೊತ್ತಿದೆ. ಒಳ್ಳೆಯ ರೀತಿಯ ಸಪೋರ್ಟನ್ನು ಮಾಡ್ತಾ ಇದ್ದೀರಿ. ಇದರ ನಡುವೆ ನೀವು ಹೇಳಿರುವಂತಹ ಕೆಲವು ಕಲಾವಿದರನ್ನು ನನಗೆ ಸಂದರ್ಶನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳಿದರೆ, ರೀಸನ್ಗಳು ಉಂಟು ಅದಕ್ಕೆ ಬೇರೆ ಬೇರೆ. ಈಗ ಕೆಲವರು ಬಡಗಿನ ಕಲಾವಿದರ ಸಂದರ್ಶನ ಮಾಡಬೇಕಂತ ಹೇಳ್ತಾ ಇದ್ದೀರಿ. ಖಂಡಿತವಾಗಿಯೂ ಬಡಗಿನ ಕಲಾವಿದರ ಸಂದರ್ಶನವನ್ನು ಕೂಡ ನಾನು ಮಾಡ್ತೇನೆ. ನಾನಂದರೆ ಚಾರ್ಮಾಡಿಯಿಂದ ನನಗೆ ಕುಂದಾಪುರ ಬಡಗಿನ ಕಲಾವಿದರ ಸಿಗುವಂಥದ್ದಲ್ಲಿ 150 ಕಿಲೋಮೀಟ್ರ್ ಏನೋ ದೂರ ಆಗುತ್ತೆ. ನಾನು ಹೋಗಿ ಬರಬೇಕು, ಬಟ್ ಮಾಡ್ತೇನೆ, ಈಗ ಖಂಡಿತವಾಗಿಯೂ ಮಾಡ್ತೇನೆ. ಅಲ್ಲಿಯವರೆಗೆ ಸ್ವಲ್ಪ ಈ ಕಡೆ ಕಲಾವಿದರ ಕವರ್ ಆಗಲಿ ಅಂತ ಹೇಳಿ ನಾನು ಮಾಡ್ತಾ ಇರುವಂಥದ್ದು. ಆದರೆ ನೀವು ಹೇಳಿರುವಂತಹ ಅನೇಕ ಕಲಾವಿದರಲ್ಲಿ ಹೆಚ್ಚಿನವರದ್ದು ನಾನು ಮಾಡ್ತೇನೆ, ಇಲ್ಲ ಅಂತ ಹೇಳಿಲ್ಲ. ಮಾಡಿದ್ದೇನೆ, ಬರ್ತಾ ಇದೆ, ಇನ್ನು ಮುಂದಕ್ಕೂ ಕೂಡ ಬರ್ತದೆ. ಬಟ್ ಕೆಲವು ಕಲಾವಿದರ ಸಂದರ್ಶನ ಯಾಕೆ ಬರುವುದಿಲ್ಲ ಕೇಳಿದರೆ, ಅದು ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ ನನ್ನ ವಾಹಿನಿಯಲ್ಲಿ. ಯಾಕೆ ಅಂತ ಅಂದರೆ, ನಾನು ಕಾಲ್ ಮಾಡಿ ಮಾತಾಡಿದ್ದೇನೆ, ಎಲ್ಲ ಕೇಳ್ತೇನೆ ಪ್ರತಿಯೊಬ್ಬರಲ್ಲಿಯೂ ಕೂಡ. ಹೆಚ್ಚಿನ ಕಲಾವಿದರು ಒಪ್ಪಿಕೊಳ್ಳುವುದಿಲ್ಲ, ಸಂದರ್ಶನ ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದೆ. ಅಂದರೆ ಕೆಲವು ಹಿರಿಯ ಕಲಾವಿದರ ಬಳಿ ಕೇಳಿದಾಗ, ಇಲ್ಲ ನಮಗೆ ಮಾತಾಡಲಿಕ್ಕೆ ಆಗೋದಿಲ್ಲ, ಅಂದರೆ ಕ್ಯಾಮರಾ ಎದುರು ಮಾತಾಡಲಿಕ್ಕೆ ಆಗೋದಿಲ್ಲ, ಭಯ ಆಗ್ತದೆ ಅಂತ ಹೇಳಿ ಹೇಳ್ತಾರೆ. ಎಷ್ಟು ರಿಕ್ವೆಸ್ಟ್ ಮಾಡಿದರೂ ಒಪ್ಪಿಕೊಳ್ಳೋದಿಲ್ಲ, ಇಲ್ಲ ಆಗೋದಿಲ್ಲ, ಕಷ್ಟ ಆಗ್ತದೆ ಅಂತ ಹೇಳ್ತಾರೆ. ಇನ್ನು ನೀವು ಕೆಲವು ಕಲಾವಿದರು ಏನಂತ ಕೇಳಿದರೆ, ಅವರು ಬ್ಯುಸಿ, ಈ ಚಿಕ್ಕ ಮೇಳದಲ್ಲಿ ಬ್ಯುಸಿ ಇದ್ದಾರೆ, ಮತ್ತು ಕೆಲವು ಟೂರಿನ ಆಟದಲ್ಲಿ ಬ್ಯುಸಿ ಇದ್ದಾರೆ. ಕಲಾವಿದರು ಕೆಲವರು ಸಿಗುವುದಿಲ್ಲ, ಕೆಲವರು ಸಂದರ್ಶನಕ್ಕೆ ಒಪ್ಪಿಕೊಳ್ಳುವುದಿಲ್ಲ, ಇಲ್ಲ ಬೇಡ ನಮಗೆ ಸಂದರ್ಶನ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನೀವು ಹೇಳುವಂತಹ ಪ್ರತಿ ಕಲಾವಿದರ ಸಂದರ್ಶನವು ಮಾಡ್ತೇವೆ, ಬಟ್ ಯಾರದ್ದು ಬರುವುದಿಲ್ವೋ ನೀವೇ ಅರ್ಥ ಮಾಡಿಕೊಳ್ಬೇಕು. ಒಂದು ಇವರು ಒಪ್ಪಿಕೊಳ್ಳಿಲ್ಲ ಅಥವಾ ಬೇಡ ಅಂತ ಹೇಳಿದ್ದಾರೆ ಅನ್ನುವಂಥದ್ದು. ಕೆಲವು ಕಲಾವಿದರು ಏನು ಅಂತ ಕೇಳಿದರೆ, ಕಾಲ್ ಮಾಡ್ತೇವೆ, ಮಾತಾಡ್ತೇವೆ, ಎಲ್ಲ ಇತ್ತು, ಒಪ್ಪಿಕೊಡುತ್ತಾರೆ. ಮತ್ತೆ ನೋಡುವಾಗ ನಮ್ಮ ಕಾಲೇ ತೆಗೆಯುವುದಿಲ್ಲ, ರೆಸ್ಪಾನ್ಸ್ ಮಾಡೋದಿಲ್ಲ, ಕಾಲ್ ತೆಗೆಯುವುದಿಲ್ಲ. ನಾನು ಆಲ್ರೆಡಿ ಫಿಕ್ಸ್ ಆಗಿರ್ತೇನೆ, ಓಕೆ ಈ ದಿನ ಬಂದು ಶೂಟಿಂಗ್ ಮಾಡ್ತೇನೆ ಅಂಥೇಳಿ. ಬಟ್ ಅವರು ಒಪ್ಪಿಕೊಳ್ಳುವುದಿಲ್ಲ, ಬೇಡ ಅಂತ ಹೇಳಿ. ಬಿಕಾಸ್ ಅವರು ಕೆಲವು ರೀಸನ್ಸ್ ಇರ್ತದೆ. ಕೆಲವು ಕಲಾವಿದರು ನಮ್ಮ ವಾಹಿನಿಯಲ್ಲಿ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದಾರೆ, 4,000 ಏನೋ ಇದ್ದಾರೆ. ಬಟ್ ಹಾಗೆ ಬೇರೆ ಕಡೆಯಲ್ಲೆಲ್ಲ ಸಂದರ್ಶನ ಕೊಡ್ತಾರೆ, ದೊಡ್ಡ ದೊಡ್ಡ ವಾಹಿನಿಗಳಿಗೆ ಸಂದರ್ಶನವನ್ನು ಕೊಡ್ತಾರೆ. ಬಟ್ ನಮ್ಮದು ಸಣ್ಣ ಚಾನಲ್, ಇನ್ನು 4,000 ಸಬ್ಸ್ಕ್ರೈಬರ್ ಇದ್ದಾರೆ. ಆ ರೀತಿಯ ಮೈಂಡ್ಸೆಟ್ಟು ಕೂಡ ಇದೆ. ಯಕ್ಷಗಾನ ಅಂತ ಹೇಳಿ ಅಲ್ಲ, ರಂಗಭೂಮಿ, ನನ್ನ ನಾಟಕ ರಂಗಭೂಮಿ ಕಲಾವಿದರಲ್ಲಿಯೂ ಕೂಡ ಕೇಳಿದ್ದೇನೆ. ಅವರು ಈಗ ಡೇಟ್ಸ್ ಇಲ್ಲ, 20 ನಂತರ ಡೇಟ್ಸ್, ಅಥವಾ ಇಷ್ಟು ತಾರೀಕಿಗೆ ಡೇಟ್, 20 ದಿನ ಡೇಟ್ ಇಲ್ಲ, 1 ತಿಂಗಳು ಡೇಟ್ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ನೋಡುವಾಗ ಬೇರೆ ಚಾನಲಲ್ಲಿ ಹೋಗಿ ಸಂದರ್ಶನ ಕೊಡ್ತಾರೆ. ರೀಸನ್ ಏನು? ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಇಲ್ಲ, ಕಡಿಮೆ ಇದ್ದಾರೆ, ಹಾಗೆ ವ್ಯೂಸ್ ಏನಷ್ಟು ಹೋಗೋದಿಲ್ಲ, ಈ ರೀತಿಯ ಮೈಂಡ್ಸೆಟ್. ಬಟ್ ಈಗ ತೊಂದರೆ ಇಲ್ಲ, ನಾಡಿದ್ದು 24ಗೆ 1 ವರ್ಷ ಆಗುತ್ತೆ, ಹೊಸ ಲೋಗೋ ಕೂಡ ಲಾಂಚ್ ಆಗುತ್ತೆ. ಈಗ ಹಾಕುವಂಥ ವೀಡಿಯೋಸ್ಗಳು ಆಲ್ಮೋಸ್ಟ್ 4,000, 7,000, 8,000, 10,000 ಹೇಗೆ ರೀತಿ ಸಿಗ್ತಾ ಇದೆ. ಸಾಕು, ತೊಂದರೆ ಇಲ್ಲ, ಬೆಳೆಸ್ತೇವೆ, ದೊಡ್ಡ ಮಟ್ಟದಲ್ಲಿಯೇ ಬೆಳೆಸ್ತೇನೆ ಅನ್ನುವಂಥ ಭರವಸೆ ನನಗಿದೆ. ಚಾನಲನ್ನು ಯಾವ ಲೆವೆಲಿಗೆ ತಗೊಂಡೋಗ್ಬೇಕು ಅನ್ನುವಂಥದ್ದು ನನಗೆ ಗೊತ್ತಿದೆ. 0ಇಂದ ಆರಂಭ ಆಗಿ ಈಗ 4,000 ಸಬ್ಸ್ಕ್ರೈಬರ್ಸ್ ಜೊತೆಗೆ ಚಾನಲ್ ಎಷ್ಟು ಸಕ್ಸಸ್ ಆಗಿದೆ ಅಂತ ಗೊತ್ತಿದೆ. ದೊಡ್ಡ ಮಟ್ಟದಲ್ಲಿ ಕೇವಲ ಯಕ್ಷಗಾನ ಮಾತ್ರ ಅಲ್ಲ, ರಂಗಭೂಮಿ, ಫಿಲ್ಮ್ ಇಂಡಸ್ಟ್ರಿ ಪ್ರತಿಯೊಬ್ಬರನ್ನು ನಾನು ಗುರುತಿಸ್ತೇನೆ, ಯಾರನ್ನು ಬಿಡುವುದಿಲ್ಲ.
ಇದು ನನ್ನ ಚಾಲೆಂಜ್ ಅಂತ ಹೇಳಿ. ನನ್ನ ಪಾಡ್ಕಾಸ್ಟಲ್ಲಿ ಆಲ್ಮೋಸ್ಟ್ ನನ್ನ ಉದ್ದೇಶ ಏನು ಅಂತ ಕೇಳಿದರೆ, ಮುನ್ನೆಲೆಗೆ ಬರದಿರುವಂತಹ ಕಲಾವಿದರಾಗಲಿ ಅಥವಾ ಇಂಥವರನ್ನು ಪರಿಚಯಿಸುವಂಥದ್ದು. ಆಲ್ರೆಡಿ 2-3 ಸಾವಿರ ಸಂದರ್ಶನ ಕೊಟ್ಟವರದ್ದೇ ಸಂದರ್ಶನ ಮಾಡುವಂಥ ಉದ್ದೇಶ ಅಲ್ಲ. ಆದರೂ ಕೂಡ ನಾವು ಮಾಡುವಂಥದ್ದು ಗೌರವಯುತವಾಗಿ ಅವರಿಗೆ ಏನು ನಾವು ಮಾಡಬೇಕಾಗ್ತದೆ, ಗೌರವವನ್ನು ಕೊಟ್ಟು. ಇದರ ನಡುವೆ ಇನ್ನೂ ಕೆಲವು ಕಲಾವಿದರಿದ್ದಾರೆ, ಅವರದ್ದೆಲ್ಲ ಸಂದರ್ಶನ ಮಾಡುವಂಥದ್ದೇನು ಕೇಳಿದರೆ ಅವರಿಗೆ ಒಂದು ಪರಿಚಯ ಆಗಲಿ, 4 ಜನರಿಗೆ ಅವರ ಪರಿಚಯ ಆಗಲಿ ಅನ್ನುವ ಉದ್ದೇಶ ಹೊರತು ಬೇರೆ ನನಗೆ ಯೂಟ್ಯೂಬಿನಲ್ಲಿ ದುಡ್ಡಿನ ವಿಚಾರ, ನಾನು ನೇರ ಪ್ರಸಾರ 4-5 ವೀಡಿಯೋ ಕೊಟ್ಟಿದ್ದೇನೆ, ಇದರಲ್ಲಿ ಓಕೆ. ಬಟ್ ಯೂಟ್ಯೂಬಿನಿಂದ ದುಡ್ಡು ಇಲ್ಲಿ ತನಕ ನನಗೆ ಫಸ್ಟ್ ಪೇಮೆಂಟು ಕೂಡ ಬರಲಿಲ್ಲ ಯೂಟ್ಯೂಬಿದು. ಉದಾಹರಣೆಗೆ ಒಬ್ಬರದ್ದು ವೀಡಿಯೋ 3,000-4,000 ವ್ಯೂಸ್ ಆದರೆ ಅದರಿಂದ $1 ಒಂದು ಎಷ್ಟು $50, $60, $70 ಹೀಗೆ ಬರುವಂಥದ್ದು ವಿನಃ ಇಲ್ಲಿ ತನಕ ನನಗೆ ಫಸ್ಟ್ ಪೇಮೆಂಟು ಕೂಡ ನಾನು ಡ್ರಾ ಮಾಡ್ಕೊಳ್ಳಿಲ್ಲ. ನನಗೆ ಖರ್ಚು ಹೋಗುವಂಥದ್ದು $300 ಪೆಟ್ರೋಲಿದ್ದು, ಬರುವಂಥದ್ದು ಪೆಟ್ರೋಲಿದ್ದು ಖರ್ಚು, ನನ್ನ ನೆಟ್ ಪ್ಯಾಕಿದ್ದು ಖರ್ಚು, ನನ್ನ ಶ್ರಮ. ಹಾಗಾಗಿ ನನಗೆ ಅದು ತೊಂದರೆ ಇಲ್ಲ, ನನಗೆ ಖರ್ಚಿದೇನು ವಿಚಾರ ಅಲ್ಲ. ಆದರೂ ಕೂಡ ಹೆಚ್ಚಿನ ಕಲಾವಿದರೆಲ್ಲ ಒಪ್ಪಿಕೊಳ್ಳುವುದಿಲ್ಲ, ಸಂದರ್ಶನ ಬೇಡ ಅಂತ ಹೇಳ್ತಾರೆ. ಮತ್ತು ಕೆಲವು ಕಲಾವಿದರು ನಮಗೆ ಮಾತಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾರೆ, ಕಷ್ಟ ಆಗ್ತದೆ ಅಂತ. ಕೆಲವರು ಒಪ್ಪಿಕೊಂಡು ಆಯಿತು ಅಂತ ಒಪ್ಪಿಕೊಂಡು ಕಾಲ್ ಮಾಡುವಾಗ ಕಾಲ್ ರಿಸೀವ್ ಮಾಡೋದಿಲ್ಲ. ಸೊ ನನಗೆ ಸಿಗ್ತಾರೆ, ಸಂದರ್ಶನಕ್ಕೆ ಕಲಾವಿದರು ಸಿಗ್ತಾರೆ, ಅದು ಬೇರೆ ಪ್ರಶ್ನೆ. ನಾನು ಕಲಾವಿದರು ಯಾರನ್ನಾದರೂ ಮಾಡ್ತೇನೆ, ನನಗೆ ಯಕ್ಷಗಾನದ್ದೇ ಕಲಾವಿದರಾಗಬೇಕು ಅಂತ ಹೇಳಿಲ್ಲ. ಬೇರೆ ಸಾಧಕರಿದ್ದಾರೆ, ಅವರನ್ನು ನಾನು ಸಂದರ್ಶನ ಮಾಡ್ತೇನೆ. ಬಟ್ ಯಕ್ಷಗಾನದ ಕಲಾವಿದರನ್ನು ಮೊದಲು, ಈಗ ತೆಂಕಿದ್ದು ಒಂದು ಕಡೆ, ಬಡಗಿನ ಕಲಾವಿದರು ಬಡಗಿನ ಅಲ್ಲಿ ಕೂಡ ಮಾಡ್ತಾ ಇದ್ದಾರೆ ಬೇರೆಯವರು. ಸೊ ನಾವು ಕೂಡ ನಾವು ಮಾಡ್ತೇವೆ, ಇಲ್ಲ ಅಂತ ಹೇಳೋದಿಲ್ಲ. ಸೊ ಈ ಕಾರಣದಿಂದಾಗಿ ಹೆಚ್ಚು ಕೆಲವು ಸಂದರ್ಶನಗಳು ಬಾರದೇ ಇರಬಹುದು. ಮತ್ತು ಹೇಳಿ ಸಂದರ್ಶನ ಕೊಡ್ತೇನೆ ಅಂತ ಹೇಳಿ ಕೊಡದೇ ಇರುವಂಥವರು, ಅವರಿಗೆ ಹೇಳ್ತೇನೆ, ನೀವು ಕೊಡದೇ ಇದ್ದರೂ ನನ್ನ ಚಾನಲ್ ಕಂಟೆಂಟ್ಗಳಿಗೇನು ಕೊರತೆ ಆಗುವುದಿಲ್ಲ, ನಾನು ಮಾಡಿಕೊಂಡು ಹೋಗ್ತೇನೆ. ಮತ್ತು ಕೆಲವು ಅದೇ ನಾಟಕ ರಂಗಭೂಮಿಯಲ್ಲಿರುವಂತಹ ಕೆಲವು, ನನ್ನ ಚಾನಲ್ ಸಣ್ಣದಿರ್ಬೋದು, ಇಲ್ಲ ಅಂತ ಹೇಳುವುದಿಲ್ಲ, 4,000 ಸಬ್ಸ್ಕ್ರೈಬರ್ ಇರ್ಬೋದು, ನಾಳೆ ಇದು ಒಂದು ಹಂತಕ್ಕೆ ಬೆಳೀತದೆ ಅನ್ನೋ ಭರವಸೆ ಇದೆ. ನಮಗೆ ಸಂದರ್ಶನ ಕೊಡ್ತೇನೆ ಅಂತ ಹೇಳಿ ಬೇರೆ ವಾಹಿನಿಗೆ ಹೋಗಿ ಸಂದರ್ಶನವನ್ನು ಕೊಟ್ಟು ಆ ರೀತಿ ತೊಂದರೆ ಇಲ್ಲ. ಅದು ನಿಮ್ಮ ಮೈಂಡ್ಸೆಟ್. ಸ್ವಲ್ಪ ಬೆಳೀತಾ ಇರುವಾಗ ಇಂಥದ್ದೆಲ್ಲ ಆಗುವಂಥದ್ದು ಕಾಮನ್. ನಾನು ಅದನ್ನೆಲ್ಲ ತಲೆಗೆ ತೆಗೆದುಕೊಳ್ಳುವಂಥದ್ದಿಲ್ಲ. ಸೊ ಹೀಗಾಗಿ ವಿಚಾರ ಹೇಳಬೇಕಿತ್ತು. ಆದ್ದರಿಂದ ನಾನು ವಿಡಿಯೋ ಮಾಡಿದ ಉದ್ದೇಶವನ್ನು ಕೇಳಿದರೆ, ಕೆಲವು ಯಕ್ಷಗಾನ ಕಲಾವಿದರ ಸಂದರ್ಶನ ಯಾಕೆ ಬರುವುದಿಲ್ಲ ಕೇಳಿದರೆ, ಅವರು ಒಪ್ಪಿಕೊಳ್ಳುವುದಿಲ್ಲ. ಹೆಚ್ಚಿನವರು ನಮಗೆ ಮಾತಾಡಲಿಕ್ಕೆ ಸಮಸ್ಯೆ ಆಗ್ತದೆ, ನಮಗೆ ಆಗುವುದಿಲ್ಲ ಕ್ಯಾಮರಾ ಫೇಸ್ ಮಾಡಲಿಕ್ಕೆ ಅಂತ ಹೇಳಿ ಅವರೇ ಬಿಟ್ಟದ್ದು ವಿನಃ ನಾನು ಯಾರನ್ನು ಕೂಡ ಮಾಡದೆ ನಮ್ಮ ಪ್ರತಿಯೊಬ್ಬರನ್ನು ಕೂಡ ಮಾಡ್ತೇನೆ. ಸೊ ಹೀಗಾಗಿ ಕೆಲವು ಕಲಾವಿದರದ್ದು ಬರ್ತಾ ಇಲ್ಲ. ನಾನು ಕಮೆಂಟಿಗೆ ರಿಪ್ಲೈ ಮಾಡ್ತೇನೆ, ನೋಡಿ ಕೆಲವು ಕಮೆಂಟ್ಗಳಿಗೆ ಒಪ್ಪಿಕೊಳ್ಳಿಲ್ಲ ಅಂತ ಹೇಳಿ. ಸೊ ಅವರು ಒಪ್ಪಿಕೊಳ್ಳಿಲ್ಲ ಅಂತ ಅರ್ಥ, ಕೆಲವು ಕಲಾವಿದರ ಪ್ರತಿಕ್ರಿಯೆ ಇಲ್ಲ ಅಂತ ಅರ್ಥ. ಪ್ರತಿಕ್ರಿಯೆ ಇದ್ದವರದ್ದು ಈಗಾಗಲೇ ಬರ್ತಾ ಇದೆ, ಮುಂದಕ್ಕೂ ಬರ್ತದೆ. ಸೊ ನೋಡಿ, ಸಪೋರ್ಟ್ ಮಾಡಿ, ವಾಹಿನಿಗೆ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ವೀಡಿಯೋದಲ್ಲಿ ನಿಮಗೆ ಹೈಪ್ ಅಂತ ಹೇಳಿ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ವಿಡಿಯೋ ನೋಡುವಾಗ ವಾರದಲ್ಲಿ ನಿಮಗೆ 3 ವೀಡಿಯೋಗೆ ಹೈಪ್ ಕೊಡ್ಬೋದು. ವೀಕ್ಲಿ ಹೈಪ್ ಕೊಟ್ಟರೆ ಹೆಚ್ಚು ಜನರಿಗೆ ರೀಚ್ ಆಗುತ್ತೆ. ಸೊ ಈ ಕಾರಣದಿಂದ ನನಗೆ ನೀವು ಹೈಪ್ ಕೊಡಿ, ಸಪೋರ್ಟನ್ನು ಮಾಡಿ ಅಂತ ಹೇಳ್ತಾ, ಓಕೆ, ಯಕ್ಷಗಾನಕ್ಕೆ ಸಂಬಂಧಪಟ್ಟ ವೀಡಿಯೋಗಳು ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಇವತ್ತು ಭಾನುವಾರ, ನಾನು ಪಾಡ್ಕಾಸ್ಟ್ಗೆ ಹೋಗಲಿಲ್ಲ, ನಿನ್ನೆ ಶುಕ್ರವಾರ ಹೋಗಿದ್ದೇನೆ. ನಾಳೆಯಿಂದ ಎಪಿಸೋಡ್ಗಳನ್ನು ಹಾಕ್ತೇನೆ. ಸೊ ಒಂದು ವೀಡಿಯೋ ಮಾಡುವ ಅಂತ ಹೇಳಿ ಮಾಡಿದ್ದೇನೆ. ಇದರ ನಡುವೆ ನಾಡಿದ್ದು 24ನೇ ತಾರೀಕಿಗೆ ಚಾನಲ್ ಲಾಂಚ್ ಆಗಿ 1 ಇಯರ್ ಆಗುತ್ತೆ. ಹೊಸ ಲೋಗೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಯಾವ ಲೋಗೋ ಏನು ಅಂತ ಹೇಳಿ ಗೊತ್ತಾಗ್ತದೆ. ಓಕೆ, ಟೇಕ್ ಕೇರ್, ಬಾಯ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಮಸ್ಕಾರ.